ವೆಲ್ಕಮ್ ಟು VSK ಕಾರ್ಸ್. 2013 ಮಾಡಲ್ ZDI ಸ್ವಿಫ್ಟ್ ಕಾರ್ ಇದು. ಇದರದ್ದು ಎಕ್ಸ್ಟೀರಿಯರ್ಸ್ನ ನೀವು ವ್ಯೂ ಮಾಡ್ಬೋದು. ZDI ವರ್ಷನ್ ಇದು. ABS ಎಲ್ಲ ಇದೆ, ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ಮು. ತುಂಬ ಚೆನ್ನಾಗಿದೆ ವೆಹಿಕಲ್. ಇದರದ್ದು ಬೂಟ್ ಸ್ಪೇಸ್ ನೋಡ್ಬೋದು ನೀವು. 268 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದರದ್ದು. ಆ್ಯಕ್ಚುಲಿ ಇದು 5 ಸೀಟರ್ ವೆಹಿಕಲ್ ಇದು. ಈ ವೆಹಿಕಲ್ ಬಂದ್ಬಿಟ್ಟು 5 ಸೀಟರು. ಇಂಟೀರಿಯರ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ, ನೋಡ್ಬೋದು ನೀವು. ಲೆದರ್ ಸೀಟ್ ಕವರು. 5 ಮೆಂಬರ್ಸ್ ಆರಾಮಾಗಿ ಓಡಾಡ್ಬೋದು ಈ ವೆಹಿಕಲಲ್ಲಿ. ಆಮೇಲೆ ಸ್ಟೈರಿಂಗ್ ಮೌಂಟೇನ್ ಕಂಟ್ರೋಲ್ಸ್ ಎಲ್ಲ ಇದೆ ನೋಡಿ. ಇದು ZDIಯಲ್ಲಿ ಮಾತ್ರ ಇದೆ, VDIಯಲ್ಲಿ LDIಯಲ್ಲಿ ನಿಮಗೆ ಬರಲ್ಲ. ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಒಳ್ಳೆ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಇವರು ಓನರು. ಇದು 1,32,700 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಓಡಿದೆ. ನಾವಿವಾಗ ಇದನ್ನು ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗಿ ಬಂದು ನೋಡೋಣ. ಅದಕ್ಕೂ ಮುಂಚೆ ಇಂಜಿನ್ನಲ್ಲಿ ಯಾವ ಥರ ಇದ್ರದ್ದು ವ್ಯೂ ಇದೆ ಅಂತ ನೋಡೋಣ ಬನ್ನಿ. ಜಸ್ಟ್ ವಿಲ್ ಹ್ಯಾವ್ ಎ ಲುಕ್. ಒಂದು ಸ್ವಲ್ಪ ನೋಡೋಣ, ನಮಗೆ ಏನಂತ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ವೆಹಿಕಲ್ ನೋಡೋರಿಗೆ ತಗೊಳ್ಳೋರಿಗೆ ಎಲ್ಲ ಯೂಸ್ ಆಗುತ್ತೆ. ಯಾವಾಗಲೂ ಇಂಜಿನ್ನೆಲ್ಲ ಈ ಥರ ಏನಿದೆ, ಏನಾದರೂ ಆಗಿದೆಯಾ, ಏನಾದರೂ ಡಸ್ಟ್ ಇದೆಯಾ, ಏನಾದರೂ ಜಸ್ಟ್ ಒಂದು ವ್ಯೂ ನೋಡ್ಕೊಬೇಕು ನಾವು ಯಾವುದೇ ವೆಹಿಕಲ್ನ ನೋಡಬೇಕು ಅಂದ್ರೂ. ಯಾಕೆಂದರೆ ಮಾರೋಕ್ಕಾಗಲಿ ತಗೊಳಕ್ಕಾಗಲಿ ಸ್ವಲ್ಪ ವೆಹಿಕಲ್ ನಾಲೆಡ್ಜ್ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು ಇದು ವೆಹಿಕಲ್ನ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ZDI ಆಗಿರೋದ್ರಿಂದ ನಿಮಗೆ ಈ ಥರ ಚೆನ್ನಾಗಿ ಮ್ಯಾಗ್ ವೀಲೆಲ್ಲ ಇರೋದ್ರಿಂದ ವೆಹಿಕಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರದ್ದು. ಬನ್ನಿ ಇವಾಗ ಒಂದು ರೌಂಡ್ ಹೋಗಿ ನೋಡೋಣ ಹೆಂಗಿದೆ ಏನಿದು ಅಂತ. ಲೆಟ್ ಅಸ್ ಸ್ಟಾರ್ಟ್ ದ ವೆಹಿಕಲ್, ಲೆಟ್ ಅಸ್ ಗೋ ಫಾರ್ ಎ ಸ್ಮಾಲ್ ರೈಡ್. ನೋಡೋಣ ಬನ್ನಿ ಹೆಂಗಿದೆ ಅಂತ. ಓಕೆ, ವಾವ್, ತುಂಬ ಸ್ಮೂತಾಗಿದೆ ವೆಹಿಕಲ್ಲು. 1000 RPM ಸ್ಟಾರ್ಟ್ ಆಗುತ್ತೆ ನೋಡಿ ವೆಹಿಕಲ್ಲು. ರೋಡ್ ತುಂಬ ಚೆನ್ನಾಗಿದೆ ಇದು ನಮ್ಮ ಏರಿಯಾದಲ್ಲಿ. ಇವಾಗ ಮಾಡಿರ್ತಾರೆ ಹೊಸ ರೋಡ್ ಇದು. ಓಕೆ, ಸೊ ನೋಡಿ ನಿಮಗೆ ಅಡ್ಜಸ್ಟ್ಮೆಂಟ್, ನ್ಯಾವಿಗೇಷನ್ ಕಂಟ್ರೋಲಿಂಗ್ದು ಅಡ್ಜಸ್ಟ್ಮೆಂಟ್ ಹಾಕ್ಸ್ಕೊಂಡಿದ್ದಾರೆ. ವೆಹಿಕಲ್ ನೋಡಿ ಎಷ್ಟು ಬೇಗ ಪುಷಪ್ ತಗೋತಾ ಇದೆ, ಎಷ್ಟು ಬೇಗ ಫಾಸ್ಟ್ನೆಸ್ಸು. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇಂಜಿನ್ ಇದು ವೆಹಿಕಲ್ಲು ಓಡಿಸಿದಾಗ ನಿಮಗೆ ಫೀಲ್ ಆಗುತ್ತೆ. ಈ ವೆಹಿಕಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಪರ್ಫ್ಯೂಮ್ ಎಲ್ಲ ಇಟ್ಟಿದ್ದಾರೆ ವೆಹಿಕಲಲ್ಲಿ, ಟವಲ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಅವರು ಕ್ಲೀನ್ ಮಾಡ್ಕೊತಾನೆ ಇರ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ವೆಹಿಕಲ್ನ ಇವರು ನೀಟಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಇದು ವೆಹಿಕಲ್ ಇಷ್ಟು ಚೆನ್ನಾಗಿದೆ. ವೆಹಿಕಲ್ ಬಂದ್ಬಿಟ್ಟು ನೀವು ಡ್ರೈವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ವೆಹಿಕಲ್ ಮಾತ್ರ. ಇದ್ರ ಬಗ್ಗೆ ಡೀಟೇಲಾಗಿ ನಾವು ಅವರು ಓನರ್ನ ಸರ್ವಿಸ್ ಕಾಸ್ಟು, ಮೈಂಟೆನೆನ್ಸು, ಮೈಲೇಜು ಎಲ್ಲನೂ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ಇವಾಗ ಓನರ್ ಹತ್ರ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡೋಣ, ಅವ್ರು ಏನಂತಾರೆ ಅಂತ ಕೇಳೋಣ ಬನ್ನಿ. ಇವಾಗ ನಮ್ಮ ಸ್ವಿಫ್ಟ್ ZDI ಕಾರ್ ಓನರ್ ಶಶಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಗಾಡಿದು ಬಗ್ಗೆ ಸ್ವಲ್ಪ ಹೇಳಿ ಸರ್. ಸ್ವಿಫ್ಟು ZDI ವೆಹಿಕಲ್ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಇದೆ, ಮೇಂಟೆನೆನ್ಸ್ ಫ್ರೀ ಇದೆ, ಡ್ರೈವಿಂಗ್ ಕಂಫರ್ಟಬಲ್ ಆಗಿದೆ. ಮೈಲೇಜು ಸಿಟಿಲಿ ಒಂದು 20 ಕಿಲೋಮೀಟ್ರ್ ಬರುತ್ತೆ ಮೈಲೇಜು. ಲಾಂಗಲ್ಲಿ ಹೋದರೆ ಒಂದು 22 ಕಿಲೋಮೀಟ್ರ್ 23 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ ಏನಿಲ್ಲ, ರೀಸನಬಲ್ ಆಗಿದೆ, ವರ್ಕೌಟ್ ಆಗುತ್ತೆ. ಯಾವ ಮಾಡಲು ಸರ್ ನಿಮ್ಮ ಗಾಡಿ? ನಮ್ಮದು 2013 ಮಾಡಲ್ಲು. ಹೌದಾ? ಫ್ಯಾಮಿಲಿಗೆಲ್ಲ ಕಂಫರ್ಟಬಲ್? ಫ್ಯಾಮಿಲಿಗೆಲ್ಲ ಕಂಫರ್ಟಬಲು. ಲಾಂಗಲ್ಲಿ ಹೋಗಿ ಒಳ್ಳೆ ಫೀಲಿಂಗ್ ಇರುತ್ತೆ, ತುಂಬ ಚೆನ್ನಾಗಿದೆ. ZDIಗೂ VDIಗೂ ಏನು ಸರ್ ಡಿಫ್ರೆನ್ಸು? ಸರ್, ZDIಯಲ್ಲಿ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ರೇಕ್ ಸಿಸ್ಟಮ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ತುಂಬ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೆ. ಬಟ್ ಸ್ವಲ್ಪ ಅಮೌಂಟ್ ಜಾಸ್ತಿ, ಸ್ವಲ್ಪ ಜಾಸ್ತಿ. ಮ್ಯಾಗ್ ವೀಲ್ ಬರುತ್ತೆ. ಓಕೆ ಸರ್, ನಿಮಗೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಬರುತ್ತೆ ಸರ್? ಸರ್ವಿಸ್ ಕಾಸ್ಟ್ ಎಲ್ಲ ಒಂದು 4,000 ರೂಪಾಯಿ ಬರುತ್ತೆ ಸರ್ ಒಂದ್ಸರಿ ಸರ್ವಿಸಿಗೆ ಬಿಟ್ಟರೆ. ಆಯಿಲ್ ಚೇಂಜ್, ಜನರಲ್ ಚೆಕಪ್. ಹೌದಾ? ಮತ್ತು ನಿಮಗೆ ಬೇರೆ ಮೇಂಟೆನೆನ್ಸ್ ಅಂತ ಏನು ಸರ್? ಮೇಂಟೆನೆನ್ಸ್ ಏನಿದೆ ಸರ್, 5,000 ಕಿಲೋಮೀಟರ್ ಅಥವಾ 10,000 ಕಿಲೋಮೀಟರ್ ವೀಲ್ ಎಲಿಮೆಂಟ್ ಮಾಡಿಸ್ತೀವಿ. ಮಾಮೂಲಿ ಜನರಲ್ ಚೆಕಪ್ ಅಷ್ಟೇ, ತುಂಬ ಏನು ಸರ್ವಿಸ್ ಏನು ಬರ್ಡನ್. ಅದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು ಸರ್? 500ಇಂದ 1000 ಒಳಗಡೆ ಮುಗೀತು ಅಷ್ಟೇ. ಓಕೆ. ಹಂಗಾರೆ ಸಿಟಿಲಿ ಒಳ್ಳೆ ನಿಮಗೆ ಚಿಕ್ಕದಾಗಿರೋದ್ರಿಂದ ಕಂಫರ್ಟಬಲ್ ಡ್ರೈವಿಂಗ್, ಫ್ಯಾಮಿಲಿಗೆಲ್ಲ ಡ್ಯೂರಬಿಲಿಟಿ ಇದೆ. ಎಷ್ಟು ವರ್ಷ ಆಯಿತು ಸರ್ ಇದನ್ನು ತಗೊಂಡು ನೀವು? ಒಂದು 5 ಇಯರ್ಸ್ ಆಯಿತು ಸರ್. ಇಲ್ಲಿ ತನಕ ಏನಾದ್ರು ಮೇಜರ್ ಖರ್ಚು? ಮೇಜರ್ ನಾನು ಏನು ಖರ್ಚು ಮಾಡಿಲ್ಲ ಸರ್.
ಒಂದ್ಸರಿ ಟೈರ್ ಚೇಂಜ್ ಮಾಡಿಸಿದ್ದೀನಿ 50,000 ಕಿಲೋಮೀಟರ್ ಆದಮೇಲೆ. ಅದು ಬಿಟ್ಟರೆ 10,000 ಕಿಲೋಮೀಟರ್ ಒಂದ್ಸರಿ ಸರ್ವಿಸ್, ಅಷ್ಟು ಬಿಟ್ಟರೆ ಸರ್ ಬೇರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಮ್ಮ ವೀಕ್ಷಕರು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಮತ್ತು ಈ ಥರ ಹೊಸ ಹೊಸ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡೋಕ್ಕೆ ನಮ್ಮ VSK ಕಾರ್ಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.